ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನ ಆಶ್ರಮಕ್ಕೆ ಶೂರ್ಪಣಖಿಯ ಆಗಮನ, ಪರಸ್ಪರ ಪರಿಚಯ, ಭಾರ್ಯೆಯನ್ನಾಗಿ ಮಾಡಿಕೊಳ್ಳಲು ರಾಕ್ಷಸಿಯು ಶ್ರೀರಾಮನನ್ನು ಒತ್ತಾಯಿಸಿದುದು ಎಂಬ 17ನೆಯ ಸರ್ಗಕ್ಕೆ ಸ್ವಾಗತ. ಕೃತಾಭಿಷೇಕೋ ರಾಮಸ್ತು ಸೀತಾ ಸೌಮಿತ್ರಿರೇವಚ ತಸ್ಮಾತ್ ಗೋದಾವರಿ ತೀರಾತ್ ತಥೋ ಜಗ್ಮಸ್ತ್ವಮಾಶ್ರಮಂ. ರಾಮ ಲಕ್ಷ್ಮಣ ಸೀತೆಯಲ್ಲಿ ಸ್ನಾನ ಮಾಡಿ ನದಿಯ ತೀರದಿಂದ ತಮ್ಮ ಆಶ್ರಮಕ್ಕೆ ತೆರಳಿದರು. ಆಶ್ರಮವನ್ನು ಸೇರಿದ ನಂತರ ಶ್ರೀರಾಮನು ಲಕ್ಷ್ಮಣನೊಡನೆ ಪ್ರಾತಃ ಕಾಲದಲ್ಲಿ ಮಾಡಬೇಕಾಗಿದ್ದ ಜಪ, ಹೋಮ, ದೇವ ಪಿತೃತರ್ಪಣಾದಿ ಕರ್ಮಗಳನ್ನು ಮುಗಿಸಿ ಪರ್ಣಶಾಲೆಗೆ ಬಂದನು. ಅಲ್ಲಿ ಶ್ರೀರಾಮನು ಮಹರ್ಷಿಗಳಿಂದ ಪೂಜಿಸಲ್ಪಡುತ್ತಾ ಸುಖವಾಗಿ ಕಾಲ ಕಳೆಯುತ್ತಿದ್ದನು. ತಮ್ಮನಾದ ಲಕ್ಷ್ಮಣನೊಡನೆ ವಿಧವಾದ ವಿಷಯಗಳನ್ನು ಕುರಿತು ಮಾತನಾಡುತ್ತಿದ್ದನು. ಪರ್ಣಶಾಲೆಯಲ್ಲಿ ಸೀತಾ ಸಮೇತನಾಗಿ ಕುಳಿತಿದ್ದ ಶ್ರೀರಾಮನು ಚಿತ್ತಾ ನಕ್ಷತ್ರಯುಕ್ತನಾದ ಚಂದ್ರನಂತೆಯೇ ವಿರಾಜಿಸುತ್ತಿದ್ದನು. ಲಕ್ಷ್ಮಣನು ಹೇಳುತ್ತಿದ್ದ ಕಥೆಯನ್ನು ಆಸಕ್ತನಾಗಿ ಕೇಳುತ್ತಿದ್ದ ಸೀತಾ ಸಮೇತನಾಗಿದ್ದ ಶ್ರೀರಾಮನು ಪರ್ಣಶಾಲೆಯ ಬಳಿಗೆ ಶ್ರೀರಾಮನ ಪರ್ಣಶಾಲೆಯ ಬಳಿಗೆ ರಾಕ್ಷಸಿಯೊಬ್ಬಳು ಆಕಸ್ಮಿಕವಾಗಿ ಆಗಮಿಸಿದಳು. ಅವಳು ದಶಕಂಠನಾದ ರಾವಣ ರಾಕ್ಷಸನ ತಂಗಿ ಶೂರ್ಪಣಖ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿದ್ದಳು. ಶ್ರೀರಾಮನ ಪರ್ಣಿಗೆ ಬರುತ್ತಲೇ ಅವಳು ದೇವತೆಯೋಪಾದಿಯಲ್ಲಿ ಕಾಣುತ್ತಿದ್ದ ಸಿಂಹದಂತೆ ವಿಶಾಲ ಹೃದಯನಾದ ಮಹಾಬಾಹುವಾದ ಕಮಲದ ದಳಗಳಿಗೆ ಸದೃಶವಾದ ಕಣ್ಣುಗಳಿಂದ ಕೂಡಿದ್ದ ಆಜಾನುಬಾಹುವಾದ ಪ್ರಕಾಶಮಾನವಾದ ಮುಖದಿಂದ ಕೂಡಿದ್ದ ನೋಡಲು ಹೆಚ್ಚು ಪ್ರಿಯನಾಗಿ ಕಾಣುತ್ತಿದ್ದ ಆನೆಯಂತೆ ಮಂದಗಮನನಾಗಿದ್ದ ಮಂಡಲಾಕಾರವಾದ ಜಟೆಯಿಂದ ಕೂಡಿದ್ದ ಸುಕುಮಾರನಾದ ಮಹಾಸತ್ವನಾದ ರಾಜ ಲಕ್ಷಣಗಳಿಂದ ಸಂಪನ್ನನಾಗಿದ್ದ ಕನ್ನೈದಿಲೆಯಂತೆ ಶ್ಯಾಮಲ ವರ್ಣದವನಾಗಿದ್ದ ಮನ್ಮಥನಿಗೆ ಸಮಾನವಾದ ಕಾಂತಿಯಿಂದ ಬೆಳಗುತ್ತಿದ್ದ ಇಂದ್ರೋಪಮನಾಗಿದ್ದ ಶ್ರೀರಾಮನನ್ನು ನೋಡಿ ಕಾಮ ಮೋಹಿತಳಾದಳು. ಸುಮುಖಂ ದುರ್ಮುಖಿ ರಾಮಂ ವೃತ್ತಮಧ್ಯಂ ಮಹೋದರಿ ವಿಶಾಲಾಕ್ಷಂ ವಿರೂಪಾಕ್ಷಿ ಸುಕೇಶಂ ತಾಮ್ರಮೂರ್ಧಜ ಪ್ರಿಯರೂಪಂ ವಿರೂಪಾಸ ಸುಸ್ವರಂ ಭೈರವಸ್ವನ ತರುಣಂ ದಾರುಣ ವೃದ್ಧ ದಕ್ಷಿಣಂ ವಾಮಭಾಷಿಣಿ ನ್ಯಾವೃತ್ತಂ ಸುದುರ್ವೃತ್ತ ಪ್ರಿಯಮಪ್ರಿಯ ದರ್ಶನ ಶರೀರಜ ಸಮಾವಿಷ್ಟ ರಾಕ್ಷಸಿ ರಾಮಮಬ್ರವೀತ್. ಶ್ರೀರಾಮನು ಸುಂದರವಾದ ಮುಖವುಳ್ಳವನಾಗಿದ್ದನು. ರಾಕ್ಷಸಿಯು ಗಂಟಿಕ್ಕಿದ ಮುಖವುಳ್ಳವಳಾಗಿದ್ದಳು. ಶ್ರೀರಾಮನ ನಡುಭಾಗವು ದುಂಡಾಗಿಯೂ ತೆಳುವಾಗಿಯೂ ಎದಿತು. ರಾಕ್ಷಸಿಗೆ ಪ್ರತ್ಯೇಕವಾಗಿ ಸೊಂಟವೇ ಕಾಣುತ್ತಿರಲಿಲ್ಲ. ಬಹಳ ದೊಡ್ಡದಾದ ಜೋತು ಬಿದ್ದ ಹೊಟ್ಟೆಗೆದ್ದಿತು. ಶ್ರೀರಾಮನಿಗೆ ಕಮಲದಂತೆ ವಿಶಾಲವಾದ ಕಣ್ಣುಗಳಿದ್ದವು. ರಾಕ್ಷಸಿಯೋ ವಿರೂಪಾಕ್ಷಿ, ಗುಡ್ಡೆಯೊಬ್ಬಿ ವಿರೂಪವಾಗಿದ್ದ ಕಣ್ಣುಗಳುಳ್ಳವಳಾಗಿದ್ದಳು. ಶ್ರೀರಾಮನು ವಾದ ಕೇಶರಾಶಿಯುಳ್ಳವನಾಗಿದ್ದನು. ರಾಕ್ಷಸಿಯು ಕೆಂಜೆಡೆಯುಳ್ಳವಳಾಗಿದ್ದಳು. ಶ್ರೀರಾಮನ ರೂಪವು ನೋಡಲು ಎಲ್ಲರಿಗೂ ಪ್ರಿಯವಾಗಿದ್ದಿತು. ಇದಕ್ಕೆ ಪ್ರತಿಯಾಗಿ ರಾಕ್ಷಸಿಯು ವಿಕಾರವಾದ ರೂಪವುಳ್ಳವಳು. ಶ್ರೀರಾಮನು ಮೃದುವಾದ ಮಧುರವಾದ ಕಂಠಧ್ವನಿಯುಳ್ಳವನು. ರಾಕ್ಷಸಿಯು ಭಯಂಕರವಾದ ಕರ್ಕಶ ಧ್ವನಿಯುಳ್ಳವಳು. ಶ್ರೀರಾಮನು ತರುಣನು. ರಾಕ್ಷಸಿಯೋ ಮುದುಕಿ ಮತ್ತು ಭಯಂಕರಾಕಾರಳು. ಶ್ರೀರಾಮನು ರುಜುಭಾಷಿ. ರಾಕ್ಷಸಿಯೋ ವಕ್ರವಾಗಿ ಮಾತನಾಡತಕ್ಕವಳು. ಶ್ರೀರಾಮನು ನ್ಯಾಯೋಚಿತವಾದ ವ್ಯವಹಾರವುಳ್ಳವನು. ರಾಕ್ಷಸಿಯು ದುರಾಚಾರಳು. ಶ್ರೀರಾಮನು ಸರ್ವರಿಗೂ ಪ್ರಿಯನಾದವನು. ರಾಕ್ಷಸಿಯು ಎಲ್ಲರಿಗೂ ಅಪ್ರಿಯಳಾದವಳು. ಅವಳನ್ನು ನೋಡಲು ಕೂಡ ಯಾರೂ ಇಷ್ಟಪಡುತ್ತಿರಲಿಲ್ಲ. ಹೀಗೆ ಅತ್ಯಂತ ವಿರುದ್ಧವಾದ ಗುಣಗಳಿಂದ ಕೂಡಿದ್ದ ಶೂರ್ಪಣಖಿಯು ಕಣ್ಮನಗಳನ್ನು ಸೆಳೆದಕರವಾದ ಶ್ರೀರಾಮನ ರೂಪವನ್ನು ನೋಡಿ ಕಾಮಾಭಿಭೂತೆಯಾಗಿ ಶ್ರೀರಾಮನಿಗೆ ಹೇಳಿದಳು, ಸುಂದರಾಂಗನೇ, ಜಟೆಯನ್ನು ಬಿಟ್ಟು ತಪಸ್ವಿಯ ವೇಷದಲ್ಲಿರುವ ನೀನು ಧನುರ್ಬಾಣಗಳನ್ನು ಧರಿಸಿರುವೆ. ಹೆಂಡತಿಯೊಡನೆಯೂ ಇರುವೆ. ರಾಕ್ಷಸರಿಂದ ಸೇವಿಸಲ್ಪಡುತ್ತಿರುವ ಈ ಪ್ರದೇಶಕ್ಕೆ ನೀನು ಎಲ್ಲಿಂದ ಬಂದೆ? ನೀನು ಇಲ್ಲಿಗೆ ಆಗಮಿಸಿದ ಕಾರಣವೇನು ಮತ್ತು ನೀನಿಲ್ಲಿ ಮಾಡಬೇಕಾಗಿರುವ ಕಾರ್ಯವೇನು ಎಂಬುದನ್ನು ಯಥಾವತ್ತಾಗಿ ಹೇಳು. ಶೂರ್ಪಣಖಿಯು ಹೀಗೆ ಪ್ರಶ್ನಿಸಲು ಪರಂತಪನಾದ ಶ್ರೀರಾಮನು
ತನ್ನ ಸರಳ ಬುದ್ಧಿಗೆ ಅನುಸಾರವಾಗಿ ಎಲ್ಲ ವಿಷಯಗಳನ್ನು ಯಥಾವತ್ತಾಗಿಯೇ ಹೇಳತೊಡಗಿದನು. ಅನೃತಂ ನಹಿ ರಾಮಸ್ಯ ಕದಾಚಿದಪಿ ಸಮ್ಮತಂ ವಿಶೇಷೇಣ ಶ್ರಮಸ್ಥಸ್ಯ ಸಮೀಪೆ ಸ್ತ್ರೀಜನಸ್ಯ ಚ. ಶ್ರೀರಾಮನಿಗೆ ಸುಳ್ಳು ಹೇಳುವುದು ಯಾವಾಗಲೂ ಸಮ್ಮತವಲ್ಲ. ಅದರಲ್ಲಿಯೂ ವಿಶೇಷವಾಗಿ ಈಗವನು ಋಷ್ಯಾಶ್ರಮದಲ್ಲಿದ್ದಾನೆ. ಸಮೀಪದಲ್ಲಿ ಸ್ತ್ರೀಯರಿದ್ದಾರೆ, ಅಂದರೆ ಸೀತೆಯೂ ಇರುವಳು, ಶೂರ್ಪಣಖಿಯೂ ಇರುವಳು. ಆದುದರಿಂದ ಶ್ರೀರಾಮನು ಎಲ್ಲ ವಿಷಯಗಳನ್ನು ಯಥಾವತ್ತಾಗಿಯೇ ಹೇಳಿದನು. ದಶರಥನೆಂಬ ರಾಜನೊಬ್ಬನಿದ್ದನು. ನಾನು ಅವನ ಹಿರಿಯ ಮಗನು. ನನ್ನನ್ನು ರಾಮನೆಂದು ಜನರು ಕರೆಯುತ್ತಾರೆ. ಇವನು ನನ್ನ ಚಿಕ್ಕ ತಮ್ಮನುಂಡು ಇರತಕ್ಕವನು. ಇವಳು ನನ್ನ ಪತ್ನಿಯು ವೈದೇಹಿ ಎಂಬ ಹೆಸರಿನಿಂದ ಖ್ಯಾತಳಾಗಿದ್ದಾಳೆ. ಧರ್ಮಾಕಾಂಕ್ಷಿಯಾದ ನಾನು ತಂದೆಯಾದ ದಶರಥ ರಾಜೇಂದ್ರನ ಆಜ್ಞೆಯಿಂದಲೂ ಮತ್ತು ತಾಯಿಯಾದ ಕೈಕೇಯಿಯಿಂದಲೂ ನಿರ್ಬಂಧಿತನಾಗಿ ಧರ್ಮದ ರಕ್ಷಣೆಯ ಸಲುವಾಗಿ ಈ ಕಾಡಿನಲ್ಲಿ ವಾಸವಾಗಿರಲು ಬಂದಿದ್ದೇನೆ. ನೀನಾರು ಎಂಬುದನ್ನು ನಾನು ತಿಳಿಯುವ ಆಶಯವಿದೆ. ನೀನು ಯಾರವಳು? ಈ ಎಲ್ಲ ವಿಷಯಗಳನ್ನು ವಿಶದವಾಗಿ ಹೇಳು. ತ್ವಂ ಹಿತಾವನ್ ಮನೋಜ್ಞಾಂಗಿ ರಾಕ್ಷಸಿ ಪ್ರತಿಭಾಸಿಮೆ. ಇಂತಹ ಶರೀರ ಸೌಂದರ್ಯವನ್ನು ಹೊಂದಿರುವ ನೀನು ರಾಕ್ಷಸಿಯಾಗಿರಬಹುದೆಂದು ನನಗೆ ಭಾಸವಾಗುತ್ತಿದೆ. ಇಲ್ಲಿ ಶ್ರೀರಾಮನು ಹಾಸ್ಯ ಮಾಡುತ್ತಿರುವನೇ ಅಥವಾ ಗೌರವದಿಂದಲೇ ಆಕೆಯ ಶರೀರದ ಅವಯವಗಳ ಆಕಾರವನ್ನು ನೋಡಿ ಆಕೆ ರಾಕ್ಷಸಿಯಾಗಿರಬಹುದೆಂದೇ ಭಾವಿಸುತ್ತಾನೆ. ಸಹಜವಾಗಿಯೇ ಮಾನವ ಲೋಕದಲ್ಲಿ ಪ್ರತಿಯೊಂದು ಜನಾಂಗಕ್ಕೂ ವಿಧವಾದಂತಹ ಶರೀರ ಗಾತ್ರಗಳಿರುತ್ತವೆ. ಆಫ್ರಿಕಾದಲ್ಲಿನ ಜನರು ಹೆಚ್ಚು ಕಪ್ಪಾಗಿರಬಹುದು ಹಾಗೂ ಸ್ವಲ್ಪ ದಪ್ಪವಾದ ಶರೀರವನ್ನು ಹೊಂದಿರಬಹುದು. ಅದೇ ರೀತಿ ಯುರೋಪಿನ ಜನರು ಬಿಳಿ ಬಣ್ಣದಿಂದ ಕೂಡಿರಬಹುದು ಹಾಗೂ ಸ್ವಲ್ಪ ತೆಳುವಾದ ಶರೀರ ಹೊಂದಿರಬಹುದು. ಚೀನೀಯರು ಸ್ವಲ್ಪ ಹಳದಿ ಬಣ್ಣ ಹಾಗೂ ಸ್ವಲ್ಪ ಕಿರಿದಾದ ಕಣ್ಣುಗಳನ್ನು ಹೊಂದಿರಬಹುದು. ಭಾರತೀಯರು ಸ್ವಲ್ಪ ಮಿಶ್ರವಾದಂತಹ ಈ ಎಲ್ಲ ಮಿಶ್ರತೆಗಳನ್ನು ಭಾರತೀಯರಲ್ಲಿ ಕಾಣಬಹುದು. ಎಷ್ಟೋ ಕಾಲದಿಂದಲೂ ಭರತ ಭೂಮಿಗೆ ಜನರು ಬೇರೆ ಬೇರೆ ರಾಷ್ಟ್ರಗಳಿಂದ ಬೇರೆ ಬೇರೆ ಕಡೆಗಳಿಂದ ಸುತ್ತಿದ್ದುದರಿಂದ ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟವಾದಂತಹ ರೇಸ್ ಅಥವಾ ಒಂದು ನಿರ್ದಿಷ್ಟವಾದ ಜನಾಂಗವನ್ನು ಕಾಣುವುದು ಕಷ್ಟ. ಆದರೂ ಕೂಡ ಬೇರೆ ಬೇರೆ ಜಾತಿಯ ಜನಗಳು ಬೇರೆ ಬೇರೆ ರೀತಿಯಲ್ಲಿರುತ್ತಾರೆ. ಆದ್ದರಿಂದ ರಾಮನ ಹಾಸ್ಯಪ್ರಜ್ಞೆಯೆಂದಾದರೂ ತೆಗೆದುಕೊಳ್ಳಿ, ಅಥವಾ ರಾಮನು ಸಹಜವಾಗಿಯೇ ನುಡಿದುದು ಎಂಬುದು. ಇಲ್ಲಿಗಾದರೂ ನೀನು ಯಾವ ಕಾರಣದಿಂದ ಬಂದೆ ಎಂಬುದನ್ನು ಯಥಾವತ್ತಾಗಿ ಹೇಳು. ಶ್ರೀರಾಮನ ಆ ಮಾತನ್ನು ಕೇಳಿ ಮನ್ಮಥ ಪೀಡಿತಲಾಗಿದ್ದ ರಾಕ್ಷಸಿಯು ಹೇಳಿದಳು, ಕೇಳು ರಾಮ, ನಿಜ ಸ್ಥಿತಿಯನ್ನು ಹೇಳುವೆನು. ಮನ ಬಂದಂತೆ ರೂಪವನ್ನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವುಳ್ಳ ಶೂರ್ಪಣಖ ಎಂಬ ಹೆಸರಿನ ರಾಕ್ಷಸಿಯು ನಾನು. ಸರ್ವ ಪ್ರಾಣಿಗಳನ್ನು ಭಯಗೊಳಿಸುತ್ತಾ ಈ ಅರಣ್ಯದಲ್ಲಿ ಏಕಾಕಿನಿಯಾಗಿ ಸುತ್ತುತ್ತಿರುತ್ತೇನೆ. ಮಹಾಬಲಿಷ್ಠನಾದ ಸಕಲ ರಾಕ್ಷಸರಿಗೂ ಒಡೆಯನಾದ ರಾವಣನೆಂಬ ಹೆಸರಿನಿಂದ ವಿಖ್ಯಾತನಾಗಿರುವವನೇ ನಮ್ಮಣ್ಣನು. ಅವನು ವಿಶ್ರವಸ ಮುನಿಯ ಮಗನು. ಹೆಸರನ್ನು ನೀನು ಕೇಳಿರಬಹುದು. ಮಹಾಬಲನಾದ ಕುಂಭಕರ್ಣನು ನನ್ನ ಮತ್ತೊಬ್ಬ ಅಣ್ಣನು. ಅವನು ಯಾವಾಗಲೂ ನಿದ್ರೆ ಮಾಡುತ್ತಲೇ ಇರುವವನು. ಅವನ ನಿದ್ರೆಯು ಹೆಚ್ಚುತ್ತಲೇ ಇರುವುದು. ಧರ್ಮಾತ್ಮನಾದ ವಿಭೀಷಣನು ನನ್ನ ಅಣ್ಣನೇ. ಅವನು ರಾಕ್ಷಸರ ವಂಶದಲ್ಲಿ ಹುಟ್ಟಿದ್ದರೂ ರಾಕ್ಷಸರ ಪ್ರಕೃತಿಯವನಲ್ಲ. ಈ ಮೂವರೇ ಅಲ್ಲದೆ ಯುದ್ಧದಲ್ಲಿ ಖ್ಯಾತ ವೀರ್ಯರಾದ ಖರದೂಷಣರೆಂಬ ಇನ್ನೂ ಇಬ್ಬರು ಅಣ್ಣಂದಿರು ನನಗಿದ್ದಾರೆ. ಬಲ ವೀರ್ಯ ಪರಾಕ್ರಮಗಳಲ್ಲಿ ನಾನು ಅವರೆಲ್ಲರನ್ನೂ ಮೀರಿಸಿರತಕ್ಕವಳು. ನಿನ್ನ ಅಪೂರ್ವವಾದ ಸೌಂದರ್ಯದಿಂದ ವಿಮೋಹಿತೆಯಾದ ನಾನು ನನ್ನ ಅಣ್ಣಂದಿರನ್ನು ಲೆಕ್ಕಿಸದೆ ಪುರುಷ ಶ್ರೇಷ್ಠನಾದ ನಿನ್ನನ್ನು ಗಂಡನನ್ನಾಗಿ ಮಾಡಿಕೊಳ್ಳಬೇಕೆಂಬ ಭಾವನೆಯಿಂದ ನಿನ್ನ ಬಳಿಗೆ ಬಂದಿರುವೆನು. ನಾನು ಶಕ್ತಿ ಸಾಮರ್ಥ್ಯಗಳಿಂದ ಸಂಪನ್ನಳಾಗಿದ್ದೇನೆ. ನನ್ನಲ್ಲಿರುವ ಬಲಾತಿಶಯದಿಂದ ಇಚ್ಛೆಯಿದ್ದೆಡೆಗೆ ಸ್ವೇಚ್ಛೆಯಿಂದ ಹೋಗಬಲ್ಲವಳಾಗಿದ್ದೇನೆ. ಚಿರಕಾಲದವರೆಗೂ ನೀನು ನನಗೆ ಪತಿ. ಇಂತಹ ಪ್ರಭಾವವಾಗಲಿ ಬಲವಾಗಲಿ ಇಲ್ಲದ ಈ ಸೀತೆಯನ್ನು ಕಟ್ಟಿಕೊಂಡು ನೀನೇನು ಮಾಡುವೆ? ವಿಕೃತಾಚ ವಿರೂಪಾಚ ನಚೇಯಂ ಸದೃಶೀತವ ಅಹಮೇವಾನುರೂಪಾತೆ ಭಾರ್ಯ ರೂಪೇಣ ಪಶ್ಯಮಾಂ. ಇವಳಾದರೂ ವಿಕಾರವಾದ ರೂಪವುಳ್ಳವಳು, ರೋಗಗ್ರಸ್ತಳಂತೆ ಬಡ ನಡುವನ್ನು ಹೊಂದಿದ್ದಾಳೆ. ನಿನಗಂತೂ ಇವಳು ಅನುರೂಪಳಾದ ಪತ್ನಿಯೇ ಅಲ್ಲ. ನಾನೇ ನಿನಗೆ ಅನುರೂಪಳಾದ ಕನ್ಯೆಯಾಗಿದ್ದೇನೆ. ಆದುದರಿಂದ ನೀನು ಇನ್ನು ಮುಂದೆ ನನ್ನನ್ನು ಪತ್ನಿಯಂತೆ ಕಾಣು.
ಸೀತಾ ಲಕ್ಷ್ಮಣರಿಬ್ಬರೂ ನನ್ನ ಜೊತೆಯಲ್ಲಿ ಇರುವವರಲ್ಲವೇ ಎಂಬ ವಿಷಯವಾಗಿಯೂ ನೀನು ಯೋಚಿಸಬೇಡ. ವಿರೂಪಳಾಗಿರುವ ಸತೀತ್ವದಿಂದ ಭ್ರಷ್ಟಳಾಗಿರುವ ಭಯಂಕರಾಕಾರವುಳ್ಳ ಕೃಶೋದರಿಯಾದ ಮನುಷ್ಯ ಜಾತಿಗೆ ಸೇರಿದ ಇವಳನ್ನು ನಿನ್ನ ತಮ್ಮನನ್ನು ನಾನು ತಿಂದು ಬಿಡುತ್ತೇನೆ. ಅನಂತರ ಪ್ರಾಣಕಾಂತನೇ, ನೀನು ಪರ್ವತ ಶಿಖರಗಳನ್ನು ವಿಧವಿಧವಾದ ಈ ದಂಡಕಾರಣ್ಯದಲ್ಲಿ ಸ್ವೇಚ್ಛೆಯಿಂದ ನನ್ನೊಡನೆ ಸಂಚರಿಸಬಹುದು. ಶೂರ್ಪಣಖೆಯು ಹೀಗೆ ಹೇಳಲು ವಾಕ್ಯ ವಿಶಾರದನಾದ ರಾಮನು ಗಹಗಹಿಸಿ ನಗುತ್ತಾ ಮೋಹಗೊಳಿಸುವ ಕಣ್ಣುಗಳನ್ನು ಹೊಂದಿದ್ದ ಶೂರ್ಪಣಖೆಗೆ ಹೇಳತೊಡಗಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ 17ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.